ಮಾಡ್ತಾನೆ. ಹೀಗೆ 2 ದಿನ ಕಳೆಯುತ್ತೆ. 3ನೇ ದಿನ ಟೆಮೋಜಿನ್ ತನ್ನ ಪ್ರಯಾಣವನ್ನು ಮುಂದುವರಿಸ್ತಾನೆ. ಹೀಗೆ ಹೋಗ್ತಾ ಇರಬೇಕಾದ್ರೆ ದೂರದಲ್ಲಿ ಒಂದು ಬಿಡಾರ ಕಾಣುತ್ತೆ. ಅದರ ಪಕ್ಕದಲ್ಲಿ ಕೆಲವೊಂದು ಕುದುರೆಗಳನ್ನ ಕಟ್ಟಿ ಹಾಕಿರೋದು ಇವನು ಕಾಣುತ್ತೆ. ಒಂದು ವೇಳೆ ತನ್ನ ಕುದುರೆಗಳು ಅಲ್ಲಿ ಇರ್ಬೋದಾ ಅಂತ ಇವನು ಹತ್ರ ಹೋಗಿ ನೋಡ್ತಾನೆ. ಅಲ್ಲಿ ಅವನ ಕುದುರೆಗಳು ಇರೋದಿಲ್ಲ. ಆಗ ಆ ಬಿಡಾರದಿಂದ ಒಬ್ಬ ಯುವಕ ಹೊರಗಡೆ ಬರ್ತಾನೆ. ಅವನು ಕೇಳ್ತಾನೆ, ಯಾರು ನೀನು ಅಂತ. ಟೆಮೋಜಿನ್ ನಡೆದ ಸಂಗತಿಯನ್ನೆಲ್ಲ ಅವನ ಹತ್ರ ಹೇಳ್ತಾನೆ. ಆಗ ಯುವಕ ಹೇಳ್ತಾನೆ, 2 ದಿನಗಳ ಹಿಂದೆ ಕೆಲವೊಂದು ಕುದುರೆಗಳನ್ನ ಓಡಿಸ್ಕೊಂಡು ಹೋಗಿರೋದನ್ನ ನಾನು ನೋಡಿದ್ದೀನಿ. ಅವರು ಹೋಗಿರೋ ದಾರಿ ನನಗೆ ಗೊತ್ತು, ನಾನು ಸಹಾಯ ಮಾಡ್ತೀನಿ ಅಂತ ಹೇಳ್ತಾನೆ. ಅವನ ಹೆಸರು ಬೂರ್ಚು ಅಂತ. ಟೆಮೋಜಿನ್ ಸರಿ ಆಯಿತು ಅಂದ್ಬಿಟ್ಟು ಅವನ ಕುದುರೆಯಲ್ಲಿ ಕಟ್ಟಾಕಿ ಬೂರ್ಚಿನ ಒಂದು ಕುದುರೆಯನ್ನು ತೊಗೊಂಡು ಇಬ್ಬರು ಹೊರಡ್ತಾರೆ. 2 ದಿನ ಪ್ರಯಾಣ ಮಾಡ್ತಾರೆ. 2 ದಿನದ ನಂತರ ಒಂದು ಗುಡ್ಡದ ಹತ್ರ ಬರ್ತಾರೆ. ಅಲ್ಲಿಂದ ಸ್ವಲ್ಪ ದೂರದಲ್ಲಿ ಒಂದು ಬಿಡಾರ ಕಾಣುತ್ತೆ. ಅಲ್ಲಿ ಕೆಲವೊಂದು ಕುದುರೆಗಳನ್ನ ಕಟ್ಟಾಕಿರೋದೆಲ್ಲ ಕಾಣುತ್ತೆ. ಆಗ ಇವ್ರಿಗೆ ಗೊತ್ತಾಗುತ್ತೆ ಕಳ್ಳರು ಇಲ್ಲೇ ಇದ್ದಾರೆ ಅಂತ. ಇವ್ರು ನಿಧಾನವಾಗಿ ಹೋಗ್ತಾರೆ. ಹತ್ರ ಹೋಗಿ ನೋಡಿದ್ರೆ ಟೆಮೋಜಿನ್ ಅವನ ಕುದುರೆಗಳಲ್ಲಿರೋದು ಅವನಿಗೆ ಕಾಣುತ್ತೆ. ಆಗ ಟೆಮೋಜಿನ್ ಹೇಳ್ತಾನೆ, ಇವ್ರನ್ನೆಲ್ಲ ಕೊಂದು ಹಾಕಿ ನನ್ನ ಕುದುರೆಗಳನ್ನ ನಾನು ಬಿಡಿಸ್ಕೊಂಬರ್ತೀನಿ ಅಂತ. ಆಗ ಬೂರ್ಚು ಹೇಳ್ತಾನೆ, ಅವಸರ ಪಡಬೇಡ, ಅಷ್ಟೊಂದು ಸುಲಭ ಅಲ್ಲ. ಈ ಕಳ್ಳರು ಯಾವುದಾದ್ರು ಕಾರಣಕ್ಕೆ ಹೊರಗಡೆ ಹೋಗಲೇಬೇಕು. ಅವ್ರು ಹೋದ ನಂತರ ನಾವು ನಮ್ಮ ಕುದುರೆಗಳನ್ನ ಬಿಡಿಸ್ಕೊಳ್ಳೋಣ ಅಂತ ಹೇಳ್ತಾನೆ. ಟೆಮೋಜಿನ್ಗೆ ಅದು ಸರಿ ಅನಿಸುತ್ತೆ. ಅವ್ರು ಹೋಗೋವರೆಗೂ ಇವ್ರು ಕಾಯ್ತಾರೆ. ಆಗ ಈ ಕಳ್ಳರು ಯಾವುದೋ ಕಾರಣಕ್ಕೆ ಹೊರಗಡೆ ಹೋಗ್ತಾರೆ. ಒಬ್ಬ ಮಾತ್ರ ಆ ಕುದುರೆಗಳನ್ನ ಕಾವಲು ಕಾಯ್ತಾ ಇರ್ತಾನೆ. ಇವರು ನಿಧಾನವಾಗಿ ಹೋಗಿ ಟೆಮೋಜಿನ್ ತನ್ನ ಕುದುರೆಗಳನ್ನ ಗುರುತಿಸ್ತಾನೆ. ಒಂದೊಂದಾಗಿ ಬಿಡಿಸ್ಕೊಳ್ತಾರೆ. ಇನ್ನೇನು ಬಿಡಿಸ್ಕೊಂಡು ಹೋಗಬೇಕು ಅಂದಾಗ ಒಬ್ಬ ಆ ಕಾವಲುಗಾರ ನೋಡ್ಬಿಡ್ತಾನೆ. ಆಗ ಟೆಮೋಜಿನ್ ಅವನ್ನ ಕೊಂದು ಹಾಕ್ಬಿಟ್ಟು ತನ್ನ ಕುದುರೆಗಳನ್ನ ಬಿಡಿಸ್ಕೊಂಡು ಮತ್ತೆ ಬೂರ್ಚಿನ ಬಿಡಾರಕ್ಕೆ ಬರ್ತಾರೆ. ಬೂರ್ಚಿನ ತಂದೆ ಬೂರ್ಚಿಗೆ ಬೈತಾನೆ, ಹೇಳ್ದೆ ಕೇಳದೆ ಎಲ್ಲೋ ಹೊರಟಾಗಿದ್ದಲ್ಲ ನೀನು ಅಂತ. ಆಗ ನಡೆದ ಸಂಗತಿನೆಲ್ಲ ಹೇಳ್ತಾನೆ. ಟೆಮೋಜಿನ್ ಎಸುಗೈನ ಮಗ ಅಂತ ಗೊತ್ತಾದ ಮೇಲೆ ಅವನು ಟೆಮೋಜಿನ್ ಹತ್ರ ಹೇಳ್ತಾನೆ, ನಿನಗೆ ಸಹಾಯ ಮಾಡಿದ್ದು ನಮಗೆ ತುಂಬ ಸಂತೋಷ, ಯಾಕಂದರೆ ಎಸುಗೈ ನನ್ನ ಒಳ್ಳೆ ಸ್ನೇಹಿತನಾಗಿದ್ದ ಅಂತ. ಅದನ್ನು ಕೇಳಿಸ್ಕೊಂಡು ಟೆಮೋಜಿನ್ ತನ್ನ ತಂದೆಯನ್ನು ನೆನೆಸ್ಕೊಳ್ತಾನೆ. ಎಲ್ಲೋದ್ರೂ ಒಂದು ಒಳ್ಳೆಯ ಹೆಸರನ್ನು ಸಂಪಾದನೆ ಮಾಡಿದೆ ನಮ್ಮ ತಂದೆ ಅಂದ್ಬಿಟ್ಟು ಮನಸ್ಸಿನಲ್ಲೇ ತನ್ನ ತಂದೆಗೆ ಧನ್ಯವಾದಗಳನ್ನ ಹೇಳಿಬಿಟ್ಟು ಬೂರ್ಚು ಹತ್ರ ಹೇಳ್ತಾನೆ, ಬೂರ್ಚು, ನೀನು ನನಗೆ ತುಂಬ ಸಹಾಯ ಮಾಡಿದೀಯಾ. ನಿನಗೆ ನನ್ನ ಈ 8 ಕುದುರೆಯಲ್ಲಿ ಎಷ್ಟು ಬೇಕೋ ಅಷ್ಟು ತಗೋ ಅಂತ ಹೇಳ್ತಾನೆ. ಆಗ ಬೂರ್ಚು ಹೇಳ್ತಾನೆ, ನನಗೆ ಇದೆಲ್ಲ ಏನು ಬೇಡ, ನನಗೇನಾದರೂ ಮುಂದೆ ಸಹಾಯ ಬೇಕು ಅಂದರೆ ನಾನೇ ನಿನ್ನ ಹತ್ರ ಬಂದು ಕೇಳ್ತೀನಿ. ಈಗ ನೀನು ನಿನ್ನ ತಾಯಿ ಮತ್ತು ಸಹೋದರರ ಹತ್ರ ಹೋಗೋ, ನಿನಗೋಸ್ಕರ ಕಾಯ್ತಾ ಇರ್ತಾರೆ ಅಂತ ಹೇಳ್ತಾನೆ. ಸರಿ ಅಂತ ಟೆಮೋಜಿನ್ ಅಲ್ಲಿಂದ ಹೊರಡ್ತಾನೆ. ಟೆಮೋಜಿನ್ಗೆ ಈಗ 16 ವರ್ಷ ವಯಸ್ಸು. ಅವನು ಒಂದು ದಿನ ಹೀಗೆ ಕೂತ್ಕೊಂಡು ಯೋಚನೆ ಮಾಡ್ತಾ ಇರ್ತಾನೆ. ತನ್ನ ಜೀವನದಲ್ಲಾದ ಎಲ್ಲ ವಿಷಯಗಳನ್ನ ಅವನು ನೆನೆಸ್ಕೊಳ್ತಾನೆ. ಆಗ ಅವನಿಗೆ ಬೋಟೆ ಜ್ಞಾಪಕಕ್ಕೆ ಬರ್ತಾಳೆ. ಅವನು ಯೋಚನೆ ಮಾಡ್ತಾನೆ, ಇವಳು ನನ್ನ ಇನ್ನೂ ಜ್ಞಾಪಕದಲ್ಲಿ ಇಟ್ಕೊಂಡಿರ್ತಾಳ, ಅವಳಿಗೆ ಮದುವೆ ಆಗಿದೆಯಾ ಆಗಿಲ್ವಾ,